ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಶ್ರೀ ಕ್ಷೇತ್ರ ಪಂಚಪೀಠಗಳಲ್ಲೊಂದಾದ ಶ್ರೀ ಉಜ್ಜಿನಿ ಪೀಠದಲ್ಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ 2026 ಯುಗಾದಿ ಹಬ್ಬದ ಪ್ರಯುಕ್ತ ಪಂಚಾಂಗ ಶ್ರವಣ ಕಾರ್ಯಕ್ರಮ ಜರುಗಿತು. 2026 ರ ಯುಗಾದಿಯೊಂದಿಗೆ ಪರಾಭವ ನಾಮ ಸಂವತ್ಸರವು ಆರಂಭವಾಗುತ್ತಿದೆ. ಮಾರ್ಚ್ 19, 2026 ರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಈ ದಿನದ ಪಂಚಾಂಗ ಶ್ರವಣದ ಪ್ರಮುಖ ಮುಖ್ಯಾಂಶಗಳನ್ನು ವಿವರಿಸಲಾಯಿತು. ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ. ಹಬ್ಬದ ದಿನಾಂಕ 19 ಮಾರ್ಚ್ 2026 ಗುರುವಾರ. ಆಯನ ಉತ್ತರಾಯಣ. ಋತು ವಸಂತ ಋತು. ಮಾಸ ಚೈತ್ರ ಮಾಸ. ಪಕ್ಷ ಶುಕ್ಲ ಪಕ್ಷ. ರಾಶಿ ಫಲಗಳು ಮತ್ತು ಮುನ್ಸೂಚನೆಗಳು. ಪಂಚಾಂಗ ಶ್ರವಣವು ವರ್ಷದ ಆಯವ್ಯಯ, ರಾಜ ಮಂತ್ರಿ ಮತ್ತು ವಿವಿಧ ರಾಶಿಗಳ ಫಲಗಳನ್ನು ಒಳಗೊಂಡಿರುತ್ತದೆ. ನವನಾಯಕರು. ಈ ವರ್ಷದ ಗ್ರಹ ಮಂಡಲದ ನಾಯಕತ್ವವು ದೇಶದ ಆರ್ಥಿಕತೆ ಮತ್ತು ಮಳೆಯ ಮೇಲೆ ಪ್ರಭಾವ ಬೀರುತ್ತದೆ. ಕಂದಾಯ ಫಲ, ಕೃಷಿ ಮತ್ತು ಭೂಮಿಗೆ ಸಂಬಂಧಿಸಿದ ಆದಾಯದ ಬಗ್ಗೆ ತಿಳಿಸುತ್ತದೆ ಎಂದರು. ರಾಶಿ ಭವಿಷ್ಯ. ಮೇಷದಿಂದ ಮೀನದವರೆಗೆ 12 ರಾಶಿಗಳ ವಾರ್ಷಿಕ ಫಲಗಳನ್ನು ಜಂಗಮ ಪ್ರಮುಖರು ವಿವರಿಸಿದರು. ಪಂಡಿತರು. ಪಂಚಾಂಗ ಶ್ರವಣದ ಮಹತ್ವ. ಯುಗಾದಿ ದಿನ ಪಂಚಾಂಗವನ್ನು ಕೇಳುವುದರಿಂದ ಆ ವರ್ಷದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳ ಶುಭ ಫಲಗಳು ತಿಳಿಯುತ್ತವೆ. ಇದು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮುನ್ನೆಚ್ಚರಿಕೆ ವಹಿಸಲು ಸಹಕಾರಿಯಾಗಿದೆ ಎಂದರು. ಕ್ಷೇತ್ರದ ನಿವಾಸಿಗಳು, ನೆರೆಹೊರೆಯ ಗ್ರಾಮಗಳ ಗ್ರಾಮಸ್ಥರು, ನೂರಾರು ಭಕ್ತರು ಮಠದಲ್ಲಿನ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗುರುತ್ವಾಕರ್ಷಣೆಗೆ ಪಂಚಮುಖೇಶ್ವರರಾದ ಶ್ರೀ ಜಗದ್ಗುರುಗಳವರ ಮಹಿಮೆ ಉಜ್ವಲವಾಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಆದಾಯದ ಮೂಲ ಎಲ್ಲ ರಾಶಿಗಳಿಗೆ ಈ ವರ್ಷ ಚೆನ್ನಾಗಿದೆ. ಬಹುತೇಕ ರಾಶಿಗಳಿಗೆ ಆದಾಯ ಚೆನ್ನಾಗಿದೆ, ಆದರೆ ರೋಗ ಜಾಸ್ತಿ ಇದೆ, ದುಃಖ ಜಾಸ್ತಿ ಇದೆ. ಅದಕ್ಕೆ ಆಸೆಗಳ ನಿಯಂತ್ರಣದಲ್ಲಿರಬೇಕು. ಅವು ಕಂಟ್ರೋಲ್ ಅಲ್ಲಿ ನಿಂತಪ್ಪ ಅಂದ್ರೆ ಮನುಷ್ಯನ ಬದುಕು ಚೆನ್ನಾಗಿರ್ತದೆ. ಎಷ್ಟು ಸಾಧ್ಯದ ಅಷ್ಟು ಪರೋಪಕಾರ ಮಾಡೋದಕ್ಕೆ, ಭಕ್ತಿ ಸೇವೆಗಳನ್ನು ಮಾಡೋದಕ್ಕೆ ಅವಕಾಶಗಳಿದ್ದಲ್ಲಿ ಅವುಗಳನ್ನು ಬಳಸ್ಕೊಳ್ಬೇಕು. ಕಸ ಹೊಡೆಯೋದು ಒಂದು ಸೇವನೆ. ನಾವೇನೋ ದೊಡ್ಡದೇ ಮಾಡ್ಬೇಕಪ್ಪ, ಅದನ್ನೇ ಮಾಡ್ಬೇಕು ಅಂತ ಇರೋದಿಲ್ಲ. ದಾರಿಯೊಳಗೆ, ಅಡ್ಡ ದಾರಿಯೊಳಗೆ ಏನೋ ಒಂದು ಮುಳ್ಳು ಬಿದ್ದಿರ್ತದೆ, ಅದು ಎತ್ತಿ ಹಾಕಿದ್ರು ಕೂಡ ಅದು ಸೇವನೆ. ಅದು ಮತ್ತೊಬ್ಬರಿಗೆ ಉಪಕಾರ ಆಗ್ತದೆ. ದಾರಿ ಹೋಗ್ತಕ್ಕಂಥ ಇದು ಉಪಕಾರನೇ, ಅದು ಒಳ್ಳೇದೇ. ಹಾಗಾಗಿ ಯಾವ್ಯಾವ ರೂಪದೊಳಗೆ ಭಗವಂತ ಎಲ್ಲೆಲ್ಲಿ ಪರೀಕ್ಷೆ ಮಾಡ್ತಿರ್ತಾನೆ ಗೊತ್ತಿಲ್ಲ. ಅದಕ್ಕೆ ಆ ಅವಕಾಶಗಳನ್ನ ಬಿಟ್ಟು ಕೊಡದಂಗ ನೀವು ಬಳಸ್ಕೊಂಡು ಸತ್ಪಥದಲ್ಲಿ ಒಳ್ಳೆಯ ಮಾರ್ಗದೊಳಗೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ಮಾತುಗಳನ್ನ ಆಡಿ ಒಳ್ಳೆಯ ನೋಟದಿಂದ ಬದುಕ್ತಕ್ಕಂಥ ಗುಣವನ್ನ ಕಲಿತುಕೋಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿ, ನಿಮಗೆಲ್ಲ ಗೊತ್ತದ ಹೊಸ ಮಳೆ ಪ್ರಾರಂಭ ಆಗೋದು ಯುಗಾದಿಯಲ್ಲೇ. ಮರಗಳ ಎಲೆಗಳೆಲ್ಲ ಉದುರಿ ಬರಿದಾದ ಬೋಡಾದ ಗಿಡಗಳೆಲ್ಲವೂ ಕೂಡ ಈ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಮತ್ತೆ ಚಿಗುರುವಂಥದ್ದು, ಚಿಗುರೆಲೆಗಳನ್ನು ಕಾಣತಕ್ಕಂಥದ್ದು ಈ ಒಂದು ಯುಗಾದಿಯ ನಂತರವೇ ಅನ್ನುವಂಥದ್ದನ್ನು ಕೂಡ ನೀವು ಬಲ್ಲವರಾಗಿದೆ. ಇದರ ಜೊತೆಗೆ ಉಣ್ಣುವ ಜೋಳ ಬಿತ್ತುವಂತ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನಾವುದೇ ಧಾನ್ಯಗಳನ್ನು ಬಿತ್ತುವಂತ ವ್ಯವಸ್ಥೆ ಆಗಿರ್ಬೋದು, ಅದು ಕೂಡ ಯುಗಾದಿಯ ನಂತರದ
ಮೊದಲ ಮಳೆಯ ನಂತರ ವಿಶೇಷವಾಗಿ ನಿಮ್ಮೆಲ್ಲರ ಅನುಭವದೊಳಗ ರೋಹಿಣಿ ಮಳೆ ಇದ್ರೆ ಅದನ್ನ ಬಿತ್ತತಕ್ಕಂತ ವ್ಯವಸ್ಥೆಯನ್ನು ಕೂಡ ನೀವೆಲ್ಲ ಕಾಲಾನುಕಾಲದಿಂದ ನೋಡ್ಕೊಂಡು ಬಂದಿದ್ದೀರಿ. ಒಂದು ವಾಡಿಕೆ ರೋಹಿಣಿ ಮಳೆ ಬಂತಪ್ಪ ಅಂದ್ರೆ ಉಣ್ಣೋ ಜೋಳ ಬಿತ್ತಬೇಕು ಅನ್ನುವಂತ ಪದ್ಧತಿ ಇರತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಕೂಡ ಕರಾರುವಕ್ಕಾಗಿ ಗಣಿತದ ಲೆಕ್ಕಾಚಾರದಿಂದ ನಮ್ಮ ಹಿರಿಯರು ನಮಗೊಂದು ಖಗೋಳ ಶಾಸ್ತ್ರವನ್ನ, ಜ್ಯೋತಿಷ್ಯ ಶಾಸ್ತ್ರವನ್ನ, ಪಂಚಾಂಗ ವ್ಯವಸ್ಥೆಯನ್ನ ನಮ್ಗ ಅದ್ಭುತವಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಪಾಲಿಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಈ ವರ್ಷದ ಸಂವತ್ಸರದೊಳಗೆ ಹೆಸರಿರೋದು ಬಹಳ ಅದ್ಭುತ. ಹೋದ ವರ್ಷದ ಸಂವತ್ಸರದ ಹೆಸರು ವಿಶ್ವಾವಸು. ಈ ವರ್ಷದ ಸಂವತ್ಸರದ ಹೆಸರು ಪರಾಭವ. ಇದರೊಳಗೆ ಎರಡು ಅರ್ಥಗಳನ್ನು ನಾವು ನೋಡಬಹುದು. ಒಂದನೇದು ಪರಾಭವ ಅಂದ್ರೆ ಮಾತಿನ ಅರ್ಥ ಸೋಲು, ಅದರ ಪದದ ಅರ್ಥ ಸೋಲು ಅಂತ. ಇಲ್ಲಿ ಗುರು ರಾಜ್ಯದ ಅಧಿಪತಿ ರಾಜ ಆಗಿರೋದ್ರಿಂದ ಗುರುವಿನ ಕರ್ತವ್ಯ ಏನಪ್ಪಾ ಅಂತ ಕೇಳಿದ್ರೆ, ನೆನಪಿರಲಿ, ಸಾಮಾನ್ಯವಾಗಿ ನೀವು ಸರ್ಕಾರದ ವ್ಯವಸ್ಥೆಯೊಳಗೆ ಅಂತ ತಿಳ್ಕೊಳ್ರಿ. ನೀವು ಆರಿಸಿ ಕಳಿಸಿದ ಶಾಸಕರು ಒಂದಿಷ್ಟು ಶಾಸನಗಳನ್ನು ತಯಾರು ಮಾಡ್ತಾರೆ ವಿಧಾನಸಭೆಗಳು. ಅವರು ತಯಾರು ಮಾಡಿದ್ದೇ ಶಾಸನ ಆಗೋದಿಲ್ಲ. ಅದಕ್ಕೆ ಯಾರು ಅಂಕಿತ ಹಾಕ್ಬೇಕು? ರಾಜ್ಯದಲ್ಲಾದ್ರೆ ರಾಜ್ಯಪಾಲರು ಹಾಕ್ಬೇಕು. ಒಂದು ವೇಳೆ ರಾಜ್ಯಪಾಲರು ಕೂಡ ಅದನ್ನ ತಿರಸ್ಕಾರ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ತದೆ? ರಾಷ್ಟ್ರಪತಿಗಳಿಗೆ ಹೋಗ್ತದೆ. ಅಂತಿಮ ನಿರ್ಧಾರ ಅದು ರಾಷ್ಟ್ರಪತಿಗಳದೇ ಇರ್ತದೆ. ಹಾಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಹತ್ರ ಒಂದು ಥಿಂಕ್ ಟೀಮ್ ಅಂತ ಇರ್ತದೆ. ಅಂದ್ರೆ ಹಿಂದೆ ರಾಜರ ಕಾಲದಲ್ಲೂ ಒಂದು ಮಂತ್ರಿ ಮಂಡಲ ಇರ್ತಿತ್ತು. ಅವ್ರಿಗೆ ಸಲಹೆ ಕೊಡ್ತಿದ್ರು, ರಾಜ ತಿಳುವಳಿಕೆ ಹೇಳ್ತಿದ್ರು. ಕುಲಗುರುಗಳು ಅಂತ ಇರ್ತಿದ್ರು, ಕುಲ ಆಚಾರ್ಯ ಅಂತ ಇರ್ತಿದ್ರು, ಮಂತ್ರಿ ಪರಿಷತ್ ಅಂತ ಇರ್ತಿತ್ತು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಸಲಹೆ ಬೇಕಿತ್ತು ಆ ಎಲ್ಲ ಸಲಹೆಗಳನ್ನ ಮಂತ್ರಿಗಳು ರಾಜನಿಗೆ ಕೊಡ್ತಿದ್ರು. ಅನೇಕ ಜನ ಸಲಹೆ ಕೊಟ್ಟಾಗ್ಲೂ ಕೂಡ ರಾಜ ಏನ್ ಮಾಡ್ತಿದ್ದಾರೆ, ಅದರಲ್ಲಿ ಉತ್ತಮವಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿ ನಾಯಕಂ ವೃಷ್ಟಿ ಸೂತ್ರ ಕೃತೋ ಒಂದೇ ಮರುಳಾರಾತ್ಮಂ ಜಗದ್ಗುರುಂ. ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಉಜ್ಜಯಿನಿ ಪೀಠದ ಭವ್ಯ ದಿವ್ಯ ಜಗದ್ಗುರು ಪರಂಪರೆಯನ್ನ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸ್ವಾಮಿಯನ್ನ, ಜಗನ್ಮಾತೆ ಗೌರಿ ದೇವಿಯನ್ನ, ಮಹಾತಪಸ್ವಿ ಉಜ್ಜಯಿನಿ ಜಗದ್ಗುರು ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸ್ಮರಣೆ ಮಾಡ್ತಾ ಯುಗಾದಿಯ ಪವಿತ್ರವಾದ ಸಂದರ್ಭ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಪರಾಭವ ನಾಮ ಸಂವತ್ಸರದ ಮೊದಲ ದಿನ ಯುಗಾದಿಯ ಪಾಡ್ಯಮಿ ಅನ್ನುವಂತಹದ್ದು. ಈ ದಿನ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠದ ಪವಿತ್ರ ಪರಿಸರದಲ್ಲಿ ಪಂಚಾಂಗ ಪೂಜೆ, ಪಂಚಾಂಗ ಶ್ರವಣ ಜೊತೆಗೆ ಜಂಗಮರಿಗೆ ಪಂಚಾಂಗ ದಾನ, ವಸ್ತ್ರದಾನ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಿಂದ ನಡೆದುಕೊಂಡು ಬಂದಿರುವಂತದ್ದು. ಈ ವರ್ಷವೂ ಕೂಡ ನಡೆದಿರುವಂತಹ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ
ಅಡವಿಹಳ್ಳಿಯ ಆಲಸ್ವಾಮಿಗಳವರೇ, ನಾಗೇನಹಳ್ಳಿಯ ನಂಜುಂಡ ಶರಣರೇ, ಚಾಮರಾಜ ಶರಣರೇ, ಶರಣಯ್ಯ ಸ್ವಾಮಿಯವರೇ, ಯಾವತ್ತು ಶ್ರೀಪೀಠದ ಆಸ್ಥಾನ ಪುರೋಹಿತರಾಗಿ ಪಂಚಾಂಗ ಪೂಜೆ ಪಂಚಾಂಗ ಶ್ರವಣ ಕಾರ್ಯವನ್ನು ನಡೆಸಿಕೊಂಡು ಬಂದಿರುವಂತಹ ವೇದಮೂರ್ತಿ ಸಿದ್ಧಲಿಂಗ ಸ್ವಾಮಿಯವರೇ, ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತಹ ವೇದಮೂರ್ತಿ ವೀರಭದ್ರ ಸ್ವಾಮಿಯವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಉಜ್ಜಯಿನಿ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜಂಗಮ ಪುಂಗವರೇ, ಮಠಸ್ಥರೇ, ಮಾಹೇಶ್ವರ ಬಳಗವೇ, ಪೀಠದ ಅರ್ಚಕ ಬಳಗವೇ, ವ್ಯವಸ್ಥಾಪಕರೇ, ಸಿಬ್ಬಂದಿ ಬಳಗವೇ, ಆಗಮಿಸಿದ ಭಕ್ತ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ,